ಪಟ್ಟಣದ ಕಳಿಂಗ ಪಿಯು ಕಾಲೇಜಿನಲ್ಲಿ ಚಿಕ್ಕಲಪರ್ವಿ ಶ್ರೀ ರುದ್ರಮುನೀಶ್ವರ ಮಠದ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ 11ನೇ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಸಾರ್ಥಕ ದಿನ ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ಇಲಾಖೆ, ಕಳಿಂಗ ಶಿಕ್ಷಣ ಸಂಸ್ಥೆ, ರಿಮ್ಸ್ ರಕ್ತನಿಧಿ ಭಂಡಾರ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಶ್ರೀ ರುದ್ರಮುನೀಶ್ವರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬರೂ ಕೂಡ ಅಗತ್ಯವಿದ್ದವರಿಗೆ ವಿವಿಧ ರೂಪದಲ್ಲಿ ದಾನವನ್ನು ಮಾಡುತ್ತಾರೆ. ಆದರೆ ರಕ್ತ ಪ್ರಕೃತಿಯಲ್ಲಿ ದೊರೆಯುವುದಿಲ್ಲ, ಕೃತಕವಾಗಿ ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಪ್ರತಿನಿತ್ಯ ಅನೇಕರಿಗೆ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ರಕ್ತದ ಅವಶ್ಯಕತೆ ಇದೆ. ನಮ್ಮ ದೇಹದಲ್ಲಿನ ಒಂದು ಭಾಗವಾಗಿರುವ ರಕ್ತವನ್ನು ದಾನವಾಗಿ ನೀಡುವುದರಿಂದ ಅಗತ್ಯವಿರುವವರ ಜೀವವನ್ನು ಉಳಿಸಿದಂತಾಗುತ್ತದೆ ಹಾಗೂ ನೀವು ಮಾಡಿದ ರಕ್ತದಾನ ಸಾರ್ಥಕವಾಗುತ್ತದೆ ಎನ್ನುವ ಉದ್ದೇಶದಿಂದ ಲಿಂಗೈಕ್ಯ ಹಿರಿಯ ಶ್ರೀಗಳ ಪುಣ್ಯ ಸ್ಮರಣೆಯನ್ನು ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸಾರ್ಥಕ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಉದ್ಘಾಟನೆ ಮಾಡಿದಂಥ ಪರಮ ಪೂಜ್ಯರು ಮತ್ತು ಎಲ್ಲ ಪ್ರಾತಸ್ಮರಣೀಯ ಬಸವಾದಿಗಳು ಮುಖವಂತರನ್ನ ಶ್ರೀಪೀಠದ ಒಡೆಯರಾದಂತಹ ಮಹಾಂತೇಶ್ವರನ ರುದ್ರೇಶ್ವರನ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳನ್ನ ಕುಂಭದಲ್ಲಿ ಧ್ಯಾನಿಸಿ ಸಂಸ್ಮರಿಸಿ ಇವತ್ತು ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ 11ನೇ ಪುಣ್ಯಸ್ಮರಣೆಯ ನಿಮಿತ್ತ ಮಾನ್ವಿ ಪಟ್ಟಣದ ಕಳಿಂಗ ಪಿಯು ಕಾಲೇಜಿನಲ್ಲಿ ತಮಗೆಲ್ಲ ಗೊತ್ತಿರುವಂತೆ ನಾವು ರಕ್ತದಾನ ಶಿಬಿರದಲ್ಲಿ ಎಲ್ಲ ಪಾಲ್ಗೊಂಡಿದ್ದೇವೆ. ಈ ಪಾಲ್ಗೊಂಡ ಈ ಒಂದು ಸುಸಂದರ್ಭದಲ್ಲಿ ಭಾವನ ಸಾನ್ನಿಧ್ಯ ವಹಿಸಿದಂತಹ ನಿರಂಜನ ದೇವರು ಹಾಗೂ ಹೊರಗಡೆ ದೇವರಲ್ಲಿ ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲಿ ಬಂದಂತಹ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳು. ಮುಖ್ಯವಾಗಿ ಇದು ಕಳೆದ ಇದು 2ನೇ ವರ್ಷದ ಕಾರ್ಯಕ್ರಮ. ಈ 2 ವರ್ಷದ ಕಾರ್ಯಕ್ರಮದಲ್ಲಿ ನಮ್ಗೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡಿದಂತಹ ಕಾಲೇಜಿನ ಆಡಳಿತ ಮೊದಲು ಮಾಡಿಕೊಂಡು, ಪತ್ರಿಕಾರಂಗದವರು ಮೊದಲು ಮಾಡಿಕೊಂಡು, ಸದ್ಭಕ್ತರು ಮೊದಲು ಮಾಡ್ಕೊಂಡು, ಇವತ್ತು ಯಾರನ್ನ ನೆನೆಸಲಿ ಯಾರನ್ನ ಬಿಡಲಿ ನಂಗೆ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತಂದ್ರೆ ಅದಕ್ಕೆ ಮೊದಲು ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ತಾವುಗಳೆಲ್ಲ. ಇವತ್ತು ಈ ಸಂಸ್ಥೆಯ ಅಧ್ಯಕ್ಷರು ಮೊದಲು ಮಾಡಿಕೊಂಡು ಅವರು ಈ ಸಂಸ್ಥೆಯ ಅಧ್ಯಕ್ಷರ ಬಗ್ಗೆ ಹೆಚ್ಚಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಸದ್ಭಕ್ತರಂತೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇನ್ನು ಪತ್ರಿಕಾರಂಗದವರು ಕೂಡ ಅಷ್ಟೇ. ಇವತ್ತು ನಾವು ಮಠದ ಕೆಲಸ, ಮಠ ಮಾನ್ಯಗಳ ಕೆಲಸ ಅಂತಂದ್ರೆ ಅವ್ರು ಪತ್ರಿಕಾರಂಗದಿಂದ ಹೊರತುಪಡಿಸಿ ಇಂಥವ್ರ ವಿಚಾರಗಳನ್ನು ಪ್ರಚಾರ ಮಾಡಬೇಕು ಅನ್ನೋ ವಿಚಾರದಿಂದ ಅವರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಇನ್ನು ಶ್ರೀಮಠದ ಸದ್ಭಕ್ತರಾಗ್ಬೋದು, ಬಂದಂತಹ ರಕ್ತದಾನಿಗಳಾಗ್ಬೋದು. ನಾವಿವತ್ತು ಸಾರ್ಥಕ ದಿನ ಹೆಸರಿಟ್ವಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರಲಿ, ನಾವೆಲ್ಲ ಅನ್ಕೋತಿರ್ತೀವಿ ಸುಮ್ಮನೆ ಹಂಗೆ ಒಂದು 10 ರೂಪಾಯಿ ಯಾರಿಗೂ ನೀವು ಕೊಟ್ಟಿರಿ ಅಂತಂದ್ರ, ಉದಾಹರಣೆ ಒಬ್ಬ ಸ್ವಾಮಿಗಳಿಗೆ ಕೊಟ್ರಿ ಅಂತಂದ್ರ, ನನಗೆ ಕೊಟ್ರಿ ಅಂತಂದ್ರ ಆ 10 ರೂಪಾಯಿನ ನಾನು ನನಗೂ ಖರ್ಚು ಮಾಡ್ಕೋಬಹುದು, ಮಠಕ್ಕೂ ಖರ್ಚು ಮಾಡ್ಬೋದು. ಅಥವಾ ಯಾರೋ ಇವತ್ತು ಶ್ರೀಶೈಲ ಪಾದಯಾತ್ರೆ ಹೋಗ್ತಿರ್ತಾರೆ, ಅಲ್ಲಿ ಹೋಗ್ತಿರ್ತಾರೆ, ಇಲ್ಲಿ ಹೋಗ್ತಿರ್ತಾರೆ, ನಿಮ್ಗೊಂದು ಅಭ್ಯಾಸ ಇರುತ್ತೆ, ಮಂತ್ರಾಲಯಕ್ಕೆ ಹೋಗ್ತಿರ್ತಾರೆ, ಈ ದುಡ್ಡನ್ನ ದೇವ್ರಿಗೆ ಮುಟ್ಟಿಸುವಂತ ಕೊಡ್ತಾರೆ. ಅವಾಗ ನಾವೇನಂತೀವಿ ಅಂತಂದ್ರೆ ಆಯ್ತು ಮುಟ್ಟಿಸ್ತೀವಿ ಅಂತೀವಿ. ಅದು ದೇವ್ರಿಗೆ ಮುಟ್ಟುತ್ತೋ ಇಲ್ಲ ಅನ್ನೋದು ನಮ್ಗೆ ಪ್ರಶ್ನೆ ಇರುತ್ತೆ. ಅದನ್ನ ಆ ವ್ಯಕ್ತಿನ ಬಳಸ್ಕೊಂಡನೋ ಅಥವಾ ಅದನ್ನ ದೇವ್ರಿಗೆ ಮುಟ್ಟಿಸಿದನಂತ. ಅದ್ರ ರಕ್ತದಾನ ಸಾರ್ಥಕ ದಿನ ಅನ್ನೋ ಕಾರಣ ಇಷ್ಟೇ. ಇಲ್ಲಿ ರಕ್ತ ಕೊಟ್ಟ ವ್ಯಕ್ತಿಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರ, ಈ ರಕ್ತ ನಾವು ತಗೊಂಡಿವಿ ಅಂತ ನಾವು ಹಚ್ಕೊಳಕ್ ಬರಲ್ಲ. ಮಠದ ಸ್ವಾಮಿ ತಗೊಂಡ್ರ ಅಥವಾ ಮಠದ ಭಕ್ತರು ತಗೊಂಡ್ರ ಮೊದಲು ರಕ್ತ ಯಾರಿಗೆ ಸಲ್ಲುತ್ತೆ ಅಂತಂದ್ರ, ಯಾರಿಗೆ ಅಗತ್ಯತೆ ಇರುತ್ತಲ್ಲ ಅವ್ರಿಗೆ ಮಾತ್ರ ಸಲ್ಲುತ್ತೆ ಹೊರತು ಎಲ್ಲರಿಗೂ ಹಚ್ಕೊಳಕ್ ಬರಲ್ಲ. ಇದು ಒಂದು ಕಾನ್ಸೆಪ್ಟು. ಮತ್ತೇನಂದಪ್ಪ, ರಕ್ತದ ಇದು ವಿಶೇಷ ತಮ್ಗೆಲ್ಲ ಮೊನ್ನೆ ಮೀಟಿಂಗ್ದಲ್ಲಿ ಹೇಳಿದ್ರು, ಇದನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಯಾರೋ ಇದು ಮಾಡ್ಕೊಳಕ್ಕಾಗಲ್ಲ. ಇವತ್ತು ರಕ್ತ ನನಗೆ ಇತ್ತಂತಂದ್ರೆ ಹೊಳೆ ನಾ ಇದನ್ನ ಪುನಃ ನಾವು ಬಳಸ್ಕೊಳಕ್ಕಾಗಲ್ಲ. ಇದು ಯಾರಿಗೆ ಸೇರುತ್ತಂತಂದ್ರೆ ಯಾರಿಗೆ ಆಗಲ್ಲ, ಯಾರು ಅಶಕ್ತರದಾರ ಸೇರ್ಬೇಕಾದ್ರಿಗೆ ಸೇರುವಂಥದ್ದು ಯಾವ್ದಾದ್ರು ಒಂದು ದಾನದಲ್ಲಿ ಇದೊಂದು ಸಾರ್ಥಕ ದಿನ. ಸಾರ್ಥಕ ದಿನ ಅಂದ್ರೆ ನಮ್ಗೆ ಸಂತೃಪ್ತಿ ಆಗುವಂಥದ್ದು. ದುಡ್ಡು ಹೊರಗಿನ ಮೂಲದಿಂದ ಬಂದಿದ್ದು. ಇವತ್ತು ನಮ್ಗೆ ಆಸ್ತಿ ಅಪಾಸ್ತಿ ಐತಿ ಅಂತಂದ್ರೆ ಬೇರೆ ಮೂಲದಿಂದ ಬಂದಿದ್ದು. ನಮ್ಮ ದೇಹದಲ್ಲಿರುವಂತ ಒಂದು ಅಂಶವನ್ನ ಕೊಡೋದೈತಲ್ಲ, ಇದು ನಿಜಕ್ಕೂ ಸಾರ್ಥಕತೆ. ಹಾಗಾಗಿ ಇದಕ್ಕೆ ಸಾರ್ಥಕ ದಿನ ಅಂತ ಹೆಸರಿಟ್ಟು ಒಟ್ಟಾರೆ ಇವತ್ತು ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇದು ಸಂಕ್ಷಿಪ್ತ ಸಭೆ. ಸಾಯಂಕಾಲ ಎಲ್ಲರಿಗೂ ವಿಶೇಷ ಕಾರ್ಯಕ್ರಮ ಮತ್ತು ಗೌರವ ಸನ್ಮಾನ. ಯಾಕಂದ್ರೆ ದುಡಿದಂಥವ್ರಿಗೆ ಹಾಗೂ ಮತ್ತು ರಿಮ್ಸ್ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅನಿಸ್ಬೇಕು, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಸಂಜಿಕ ಸಮಾರೋಪ ಸಮಾರಂಭ ಇರುತ್ತೆ. ಈಗ ಕಾರ್ಯಕ್ರಮ ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ಎಲ್ಲರಿಗೂ ಶುರು ಮಾಡೋಣ. ಮತ್ತೊಮ್ಮೆ ಬಂದಿದ್ದಕ್ಕೆ ಅವರಿವರಿಂದ ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು.
ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಂದ ರಕ್ತದಾನ ನಡೆಯಿತು. ಮೈಸೂರಿನ ನಿರಂಜನ ಶ್ರೀಗಳು, ಅರಳಹಳ್ಳಿಯ ಶರಣಬಸವ ದೇವರು, ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣ ಬಸವರಾಜ್, ಚೀಕಲಪರ್ವಿ ಆಯುಷ್ಯ ವೈದ್ಯಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬೆನಕನಾಳ್, ಡಾಕ್ಟರ್ ಜೀವನೇಶ್ವರಯ್ಯ, ನಿವೃತ್ತ ಆಯುಷ್ಯ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ, ಕಳಿಂಗ ಪಿಯು ಕಾಲೇಜಿನ ಅಧ್ಯಕ್ಷರಾದ ಚಂದ್ರಶೇಖರ್ ಬಲ್ಲಟಗಿ, ಶಿವಪ್ಪ ಗೌಡ, ಪ್ರಾಚಾರ್ಯರಾದ ಮಂಜುನಾಥ ಪಟ್ಟಣಶೆಟ್ಟಿ, ಡಾಕ್ಟರ್ ರಾಜಶೇಖರ್, ಶರಣಬಸವ ನೀರ್ಮಾನ್ವಿ, ರಿಮ್ಸ್ ರಕ್ತ ಭಂಡಾರದ ವೈದ್ಯರಾದ ಡಾಕ್ಟರ್ ಶರೀಫ್ ನಾಗರಾಜ್ ಸೇರಿದಂತೆ ಇನ್ನಿತರರು ಇದ್ದರು.